ಆ ಮುಖ ಅಳ್ತಾ ಹೇಳ್ತಾ ಇರುತ್ತೆ, ನೀನು ಮುಗಿಸಿಲ್ಲ, ಓಡು ಓಡು ಅಂತ. ಆಗ ಅರವಿಂದ ಭಯ ಪಟ್ಕೊಂಡು ಓಡೋಕ್ಕೆ ಶುರು ಮಾಡ್ತಾನೆ. ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ವಿನಯ್ ಸೂರ್ಯ. ಅಮಾವಾಸ್ಯೆ ರಾತ್ರಿ ಹಳ್ಳಿಯಲ್ಲಿ ಯಾರೂ ಹೊರಗೆ ಬರೋದಿಲ್ಲ. ಆದರೆ ಈ ಬಾರಿ ಒಬ್ಬ ಬಂದ. ಹಳ್ಳಿಗೆ ಹೊಸ್ದಾಗಿ ಬಂದ ಶಾಲಾ ಶಿಕ್ಷಕ ಅರವಿಂದ. ಅವನಿಗೆ ಈ ಹಳ್ಳಿಯ ಮಾಯಾವಿ ಕಥೆಗಳು ಎಲ್ಲವೂ ಕೇವಲ ಮೂಢನಂಬಿಕೆ ಅಂತ ಅನಿಸ್ತಾ ಇರುತ್ತೆ. ನಾನು ನೋಡ್ತೀನಿ ಈ ಭೂತ ಯಾರು ಅಂತ ತೀರ್ಮಾನ ಮಾಡ್ತಾನೆ. ಸುಮಾರು ರಾತ್ರಿ 2:15. ಅರವಿಂದ ರಾಘವೇಂದ್ರ ಮನೆ ಮುಂದೆ ಬಂದು ನಿಂತ್ಕೊಳ್ತಾನೆ. ಮನೆ ಬಾಗಿಲು ಸ್ವಲ್ಪ ತೆರೆದಿರುತ್ತೆ. ಆಗ ಅರವಿಂದ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಧೂಳು, ಹಳೆಯ ವಾಸನೆ, ಗೋಡೆಯ ಮೇಲೆ ಕಪ್ಪು ಗುರುತುಗಳು, ಮಧ್ಯದ ಕೋಣೆಯಲ್ಲಿ ನೆಲದಲ್ಲಿ ಅದೇ ವೃತ್ತ, ಅದೇ ವಿಚಿತ್ರ ಚಿಹ್ನೆಗಳು ಹಾಗೇ ಇರುತ್ತೆ. ಹಠಾತ್ ಬಾಗಿಲು ಜೋರಾಗಿ ಮುಚ್ಚುತ್ತೆ. ಆಗ ಗಡಿಯಾರ ಸರಿಸುಮಾರು 3 ಗಂಟೆ ತೋರಿಸ್ತಾ ಇರುತ್ತೆ. ಗಾಳಿ ತಣ್ಣಗಿರುತ್ತೆ. ಅರವಿಂದನ ಹಿಂದೆ ಯಾರೋ ನಿಂತಿರುವ ಭಾವನೆ ಅವನಿಗೆ ಶುರುವಾಗುತ್ತೆ. ಆಗ ಅರವಿಂದ ನಿಧಾನವಾಗಿ ಹಿಂದಕ್ಕೆ ತಿರುಗ್ತಾನೆ. ಕಿಟಕಿಯ ಹತ್ತಿರ ಒಂದು ಕಪ್ಪು ನೆರಳು ಅವನಿಗೆ ಕಾಣಿಸುತ್ತೆ. ಆಗ ಆ ನೆರಳು ಮಾತಾಡೋಕ್ಕೆ ಶುರು ಮಾಡುತ್ತೆ. ನನ್ನ ಕೆಲಸ ಅರ್ಧದಲ್ಲೇ ನಿಂತಿದೆ. ಆಗ ಹಠಾತ್ ಅರವಿಂದ ಕಿರ್ಚಲು ಯತ್ನಿಸ್ತಾನೆ. ಆದರೆ ಅವನು ಕಿರ್ಚಲು ಪ್ರಯತ್ನಿಸ್ತಾನಾದರೂ ಶಬ್ದ ಮಾತ್ರ ಬರಲ್ಲ. ಆಗ ಆ ನೆರಳು ಹತ್ರ ಬರೋಕ್ಕೆ ಶುರು ಮಾಡ್ತಾ ಇರುತ್ತೆ. ಆದರೆ ಆ ನೆರಳಿಗೆ ಮುಖ ಇರಲ್ಲ. ಕೇವಲ 2 ಕೆಂಪು ಕಣ್ಗಳು ಮಾತ್ರ ಇರೋದನ್ನ ಅರವಿಂದ ನೋಡ್ತಾನೆ. ರಾಘವೇಂದ್ರ ತನ್ನ ಆತ್ಮ ಕೊಟ್ಟ, ಆದರೆ ಕೊನೆಯ ಬಲಿ ಇನ್ನೂ ಬೇಕು ಅಂತ ಆ ನೆರಳು ಹೇಳುತ್ತೆ. ಈ ಧ್ವನಿ ಹೊರಗೆ ಬರ್ತಾ ಇದ್ದಂಗೆ ಇದ್ದಕ್ಕಿದ್ದಂಗೆ ನೆಲದ ಮೇಲಿದ್ದ ಚಿಹ್ನೆಗಳು ಹೊಳೆಯಲು ಶುರು ಮಾಡ್ತವೆ. ಅರವಿಂದನ ಕಾಲ್ ಕೆಳಗೆ ನೆಲ ಹೊಡೆದಂಗೆ ಅವನಿಗೆ ಭಾಸವಾಗುತ್ತೆ. ಆ ನೆಲದಲ್ಲಿ ಲತಾ ಮುಖ ಕೂಡ ಕಾಣಿಸುತ್ತೆ. ಆ ಮುಖ ಅಳ್ತಾ ಹೇಳ್ತಾ ಇರುತ್ತೆ, ನೀನು ಮುಗಿಸಿಲ್ಲ, ಓಡು ಓಡು ಅಂತ. ಆಗ ಅರವಿಂದ ಭಯ ಪಟ್ಕೊಂಡು ಓಡೋಕ್ಕೆ ಶುರು ಮಾಡ್ತಾನೆ. ಆದರೆ ಮನೆ ಬಾಗಿಲು ಮಾತ್ರ ಎಲ್ಲೂ ಕಾಣಿಸಲ್ಲ. ಮನೆ ತುಂಬ ಎಲ್ಲ ಗೋಡೆಯಲ್ಲೂ ಕಪ್ಪು ಹೊಗೆಯಿಂದ ಮುಚ್ಕೊಂಡಿರ್ತವೆ. ಆಗ ಆ ನೆರಳು ನಗ್ತಾ ಇರುತ್ತೆ. ಪ್ರತಿ ಅಮಾವಾಸ್ಯೆಗೆ ಒಂದು ಬಲಿ ತಗೊಳ್ತೀನಿ. ಆಗ ನನ್ನ ಶಕ್ತಿ ಪೂರ್ಣಗೊಳ್ಳುತ್ತೆ. ಮರುದಿನ ಬೆಳಗ್ಗೆ ಅರವಿಂದ ಕೂಡ ಕಾಣೆ ಆಗ್ತಾನೆ. ಆದರೆ ಮನೆಯ ಗೋಡೆಯ ಮೇಲೆ ಹೊಸದಾಗಿ ಒಂದು ಬರೆದಿದ್ದ ವಾಕ್ಯ ಹೇಗಿರುತ್ತೆ, ಒಪ್ಪಂದ ಮುಗಿಯಲು ಇನ್ನೂ 3 ಬಲಿ ಬೇಕು ಅಂತ. ನಿಮ್ಮ ಹಳ್ಳಿಲಿ ಕೂಡ ಹಳೆಯ ಬೀಗ ಹಾಕಿದ ಮನೆ ಇದೆಯಾ? ಅಮಾವಾಸ್ಯೆ ರಾತ್ರಿ ಯಾರಾದರೂ ನಿಮ್ಮ ಹೆಸರು ಕೂಗಿದ್ರೆ ನೀವು ತಿರುಗ್ತೀರಾ? ಪ್ರತಿ ಕಥೆಯ ಹಿಂದೆ ಒಂದು ಸತ್ಯ ಇರುತ್ತೆ. ಆ ಸತ್ಯ ಕೆಲವೊಮ್ಮೆ ಭಯಾನಕವಾಗಿರಬಹುದು. ಲತಾ ಇನ್ನೂ ಹೋರಾಡ್ತಾ ಇದ್ದಾಳೆ. ಅವಳ ಧ್ವನಿ ಇನ್ನೂ ಕೇಳಿಸ್ತಾ ಇದೆ. ಅದು ನಾವು ಕೇಳಿದರೆ ಮಾತ್ರ. ಈ ಕತೆ ಇಲ್ಲಿಗೆ ಮುಗಿದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.